ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಇಲ್ಲಿ ಈಗಾಗಲೇ ಸಂಭವಿಸಿರುವಂತಹ ಸ್ಫೋಟದಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ. ಅವರ ಸಾವಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ನೋಡಿ, ನವೆಂಬರ್ ತಿಂಗಳಿನಲ್ಲೇ ನಡೆದಿರುವಂತಹ ಸ್ಫೋಟಗಳು, ಈಗ ದೆಹಲಿಯಲ್ಲಿ ಇವತ್ತು ನಡೆದಿರುವಂತಹ ಸ್ಫೋಟ ಇರ್ಬೋದು, ಮುಂಬೈನಲ್ಲಿ ನವೆಂಬರ್ ತಿಂಗಳಿನಲ್ಲೇ ಹಿಂದೆ ನಡೆದಂತಹ ಸ್ಫೋಟವೂ ಕೂಡ ಆಗಿರ್ಬೋದು. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮತ್ತು ಅಧಿಕಾರಿಗಳಿಂದ ನಾನು ಮಾಹಿತಿಯನ್ನು ಪಡೆದಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಘಟನೆಯ ಬಗ್ಗೆ ಗೃಹ ಸಚಿವರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗತ್ತೆ. ಯಾಕಂದರೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಮತ್ತು ಹೇಗೆ ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು, ಹೇಗೆ ಇಂತಹದ್ದೊಂದು ಸ್ಫೋಟ ಸಂಭವಿಸೋದಕ್ಕೆ ಸಾಧ್ಯ ಆಯಿತು ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಕೆಂಪುಕೋಟೆಯ ಬಳಿಯಲ್ಲಿ ಈ ರೀತಿಯಾಗಿ ಸ್ಫೋಟವನ್ನು ನಡೆಸ್ತಾರೆ ಅಂತೇಳಿ ಆದರೆ ದೇಶದಲ್ಲಿ ಆತಂಕವನ್ನು ಹುಟ್ಟಿಸುವಂತಹ ಇಂತಹ ಆತಂಕವಾದಿಗಳನ್ನು ಮಟ್ಟ ಹಾಕಬೇಕಾಗಿರುತ್ತೆ ಮತ್ತು ಅವ್ರನ್ನ ಬೇರು ಸಹಿತವಾಗಿ ಕಿತ್ತೊಗಿಬೇಕಾಗಿರುತ್ತದೆ. ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ತಾನು ಈ ಒಂದು ಘಟನೆಯಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂತಹ ದುಃಖತಪ್ತ ಕುಟುಂಬಗಳಿಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಗಾಯಗೊಂಡಂಥವರು ಆದಷ್ಟು ಬೇಗನೆ ರಿಕವರ್ ಆಗಲಿ ಅಂತ ಹೇಳುವಂತಹ ಹಾರೈಕೆಯನ್ನು ಕೂಡ, ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಕೆಲಸವನ್ನು, ಸಹಾಯವನ್ನು ಅಥಾರಿಟೀಸ್ ಅವರಿಗೆ ನೀಡ್ತಾರೆ. ಯಾರಿಗೆಲ್ಲ ಇದರಿಂದ ತೊಂದರೆಗಳಾಗಿದ್ದಾವೋ ಅವರಿಗೆಲ್ಲರಿಗೂ ಕೂಡ ಸಹಾಯವನ್ನು ಸರ್ಕಾರ ನೀಡುತ್ತೆ. ಮತ್ತು ಈ ಒಂದು ಪರಿಸ್ಥಿತಿಯನ್ನು ಸದ್ಯಕ್ಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಜೊತೆಗೆ ಮತ್ತು ಇತರೆ ಅಧಿಕಾರಿಗಳ ಜೊತೆಗೆ ಕೂಡ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ತಮ್ಮ ಎಕ್ಸ್ ಪೋಸ್ಟ್ ಮೂಲಕವಾಗಿ.